ಸೊ ಈಗ ಮುಳ್ಳೇನಾಗಿಲ್ಲ ಅದು. ಯಾಕೆ ಅಂತಂದ್ರೆ ಈಗ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದೇನು ಅಂತಂದ್ರೆ 1/5 ಆ ಕುಟುಂಬಕ್ಕೆ ನೀಡಲಾಗತ್ತಂತೆ. ಸೊ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು. ಧ್ವನಿಯನ್ನ ಎತ್ತಿತ್ತು ಪಬ್ಲಿಕ್ ಟಿವಿ. ಸೊ ಈ ವರದಿ ಬಳಿಕ ಈಗ ನಿಧಿ ಸಿಕ್ಕ ಕುಟುಂಬಕ್ಕೆ ಪರಿಹಾರವನ್ನ ಕೊಡ್ತಾ ಇದ್ದಾರೆ. ಒಂದು ಗೌರವಧನ ಕೊಡಬೇಕು. ನಿಧಿಯ 1/5 ಕುಟುಂಬಕ್ಕೆ ನೀಡಲು ನಿರ್ಧಾರವನ್ನ ಮಾಡಿದ್ದಾರೆ. ಪುರಾತತ್ವ ಇಲಾಖೆಯ ನಿರ್ದೇಶಕ ಸೈಜೇಶ್ವರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನಿಧಿ ಕಾಯ್ದೆಯ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಪಬ್ಲಿಕ್ ಟಿವಿ. ಕುಟುಂಬಕ್ಕೆ ಅನ್ಯಾಯವಾಗೋಕ್ ಬಿಡೋದಿಲ್ಲ ಅಂತ ನಿರ್ದೇಶಕರು ಭರವಸೆಯನ್ನ ಕೊಟ್ಟಿದ್ದಾರೆ. ಈಗ ಕೊಡಬೇಕು, ಇಲ್ಲದೇ ಇದ್ರೆ ಎಲ್ಲರೂ ಅವ್ರವ್ರು ಮುಚ್ಚಿಟ್ಕೊಳ್ತಾರೆ. ಹಿಂಗೆ ಕೊಟ್ಟಾಗ ಎರಡೂ ರೀತಿಯಲ್ಲೂ ಆಗುತ್ತೆ. ಪುರಾತತ್ವ ಇಲಾಖೆಗೂ ಒಂದಿಷ್ಟು ಅನುಕೂಲ, ದೇಶಕ್ಕೂ ಅನುಕೂಲ, ಜೊತೆಗೆ ಆ ಕುಟುಂಬಕ್ಕೂ ಒಂದಿಷ್ಟು ಅನುಕೂಲ ಆಗುತ್ತೆ. ಆಮೇಲೆ ಬಹಳ ದಿನಗಳವರೆಗೂ ಕೂಡ ಜಾಗವನ್ನು ಇಟ್ಕೊಂಡು ಕೊಡಬಾರದು. ಬೇಗ ಅದರ ಬಗ್ಗೆ ಇನ್ನು ತನಿಖೆಯನ್ನ ಮಾಡಬೇಕು. ಅಲ್ಲಿ ಏನಿದೆ ಜಾಗದಲ್ಲಿ ಮತ್ತೊಂದಿಷ್ಟು ಉತ್ಖನನ ಮಾಡೋದಾದ್ರೆ ಮಾಡಿಬಿಟ್ಟು ಅದನ್ನು ಕೊಡಬೇಕು. ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಈಗ ನಿಧಿ ಪತ್ತೆಯಾಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಥಳಕ್ಕೆ ಅಧಿಕಾರಿಗಳು ಸಹ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡಿರುವಂಥದ್ದು. ಅದು ಪುರಾತತ್ವ ಇಲಾಖೆ, ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹಂಪಿಯಿಂದ ಅಧಿಕಾರಿಗಳು ಬಂದು ಈಗ ಪರಿಶೀಲನೆ ಮಾಡಿದ್ದಾರೆ. ಈಗ ಅಧಿಕಾರಿಗಳಿಗೆ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಇವತ್ತು ಲಕ್ಕುಂಡಿ ಗ್ರಾಮಕ್ಕೆ ಬಂದು ಈ ಒಂದು ನಿಧಿ ಬಗ್ಗೆ ಒಂದು ಪರಿಶೀಲನೆ ಮಾಡಿದ್ರೆ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್, ನಮಗೀಗ 2 ದಿನದಿಂದ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರೋದು ಇದಾಯಿತು. ಅದಕ್ಕೆ ನಮ್ಮ ಮೇಲಧಿಕಾರಿಗಳ ಇದು ಸೂಚನೆ ಮೇರೆಗೆ ಇಲ್ಲಿಗೆ ಬಂದ್ವಿ. ಬಂದಾಗ ನೋಡಿ ಖುಷಿ ಆಯ್ತು. ಯಾಕಂದರೆ ಇಲ್ಲಿ ತಲಕಾಡು ಇದು ರಾಷ್ಟ್ರಕೂಟರ ಕಾಲದಿಂದಲೂ ಐತಿಹಾಸಿಕ ನೆಲೆ ಇರ್ತಕ್ಕಂಥ ನೆಲೆ. ಆ್ಯಕ್ಚುಲಿ ಇದು ಶಿಲಾಯುಗದ ಕಾಲದಿಂದಲೂ ಇರ್ತಕ್ಕಂಥ ನೆಲೆ. ಇಂಥ ನೆಲೆಯಲ್ಲಿ ಇದು ಭಾಳ ಅಪರೂಪ ಸಿಕ್ಕಿದ್ದು. ಮೊದಲನೇದಾಗಿ ಇದು ಸಿಕ್ಕಿರೋದು ವಶಕ್ಕೆ ಕೊಟ್ಟಿರೋದಕ್ಕೆ ಭಾಳ ಎಡ್ಸಪ್ ಹೇಳ್ತೀವಿ ಸರ್. ಯಾಕಂದರೆ ಯಾರು ಇವತ್ತಿನ ಕಾಲಕ್ಕೆ ಈ ಥರ ಕೊಟ್ಟಿರೋದು. ಆಮೇಲೆ ನಮ್ಮ ಆ್ಯಕ್ಟ್ ಪ್ರಕಾರ ಏನಿದೆ ಇದು ಹ್ಯಾಂಡ್ ಓವರ್ ಮಾಡ್ಕೊಂಡಾರೆ ಸರ್. ಮುಂದಿನ ಪ್ರೊಸೆಸ್ ನಾವು ಮಾಡ್ತೀವಿ ಸರ್ ಇದ್ರ ಬಗ್ಗೆ. ಸರ್, ಇದು ನಿಧಿನ ಅಥವಾ ಇದು ಕುಟುಂಬದ ಸಂಪತ್ತ ಅನ್ನುವಂಥದ್ದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಇದು ನಿಧಿನೇ ಸರ್, ಖಂಡಿತ ನಿಧಿನೇ. ಯಾವ ಥರ ನಿಧಿ ಅಂದರೆ ಇದು ನಮ್ಗೆ 100 years ಓಲ್ಡು ಎಲ್ಲ ನಮಗೆ ನಿಧಿ ವ್ಯಾಪ್ತಿ ಒಳಗೆ ಬರುತ್ತೆ ಸರ್. 10 ರೂಪಾಯಿ ಮೌಲ್ಯದ ಯಾವುದೇ ವಸ್ತು ಸಿಕ್ಕರು ಸರ್ ಅದು ನಿಧಿನೇ ಸರ್, ಖಂಡಿತ ನಿಧಿನೇ ಸರ್ ಇದು. ಸರ್, ಈಗ ನಿಧಿ ಆ್ಯಕ್ಟ್ಗಳು ಏನನ್ನು ಹೇಳುತ್ತೆ ಸರ್? ಈಗ ಯಾಕಂದರೆ ಕುಟುಂಬ ಸಾಕಷ್ಟು ಆತಂಕದಲ್ಲಿದೆ ಸರ್. ಆ ಕುಟುಂಬಕ್ಕೆ ಏನು ಹೇಳ್ತೀರಿ ಸರ್? ಸರ್, ಈಗ ಏನು ನಿಧಿಯವರು ಹ್ಯಾಂಡ್ ಓವರ್ ಮಾಡಿದಾರೋ ನಮ್ಮ ಆ್ಯಕ್ಟ್ ಪ್ರಕಾರ ಏನು ಅವ್ರಿಗೆ ಪರಿಹಾರ ಕೊಡಬೇಕು ಅದು ಜಿಲ್ಲಾಡಳಿತ ವತಿಯಿಂದ ಪರಿಹಾರ ಕೊಡ್ತಾರೆ ಸರ್. ಅವ್ರಿಗೆ ಖಂಡಿತ ಪರಿಹಾರ ಕೊಡ್ತಾರೆ. ಸರ್, ಈಗ ಕುಟುಂಬಕ್ಕೆ ಪರಿಹಾರ ಕೊಡೋದಾದರೆ ಯಾವ ರೂಪದಲ್ಲಿ ಪರಿಹಾರ ಕೊಡ್ತೀರಿ? ಅಂದರೆ ಒಂದು ಆ್ಯಕ್ಟ್ ಇದೆ ಸರ್, ಆ ಸಂಪತ್ತು ಪ್ರಾಮಾಣಿಕವಾಗಿ ತಲುಪಿಸಿದಂಥ ವ್ಯಕ್ತಿಗೆ ಒಂದಿಷ್ಟು ಭಾಗ ಕೊಡಬೇಕು ಅನ್ನುವಂಥದ್ದು ಏನೋ ಒಂದು ನಿಯಮ ಇದೆ. ಈ ಪ್ರಕಾರ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್, 1/5 ಭಾಗ ಕೊಡ್ಬೇಕಂತಿದೆ. ಅದು ಜಿಲ್ಲಾಧಿಕಾರಿಗಳು ಯಾವ ರೀತಿಯಲ್ಲಿ ಕೊಡ್ತಾರೆ ಅನ್ನೋದು ನಾವು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಬೇಕು ಸರ್. ಸರ್, ಈಗ ಕುಟುಂಬ ಸಾಕಷ್ಟು ಆತಂಕದಲ್ಲಿದೆ. ಯಾಕಂದರೆ ಬಡ ಕುಟುಂಬ, ಬಾಡಿಗೆ ಮನೆಯೊಳಗಿದ್ದು ಕೂಲಿ ನಾಲಿ ಮಾಡಿ ಬದುಕುವಂಥ ಕುಟುಂಬ. ಈಗ ಆ ಕುಟುಂಬಕ್ಕೆ ಮನೆ ಕಟ್ಟಬೇಕು ಬಿಡಬೇಕು ಅನ್ನುವಂಥದ್ದು ಆತಂಕ ಕೂಡ ಎದುರಾಗಿರುವಂಥದ್ದು. ಈ ಸಂದರ್ಭದಲ್ಲಿ ನೀವು ಅವು ಮನೆ ಕಟ್ಟಕ್ಕೆ ಪರವಾನಗಿ ಕೊಡ್ತೀರಾ ಹೇಗೆ ಸರ್? ಅಥವಾ ಈ ಇದು ಏನಾದರೂ ಪರಿಶೀಲನೆ ಇದು ಇನ್ನೂ ಎಷ್ಟು ದಿನವರೆಗೆ ಮುಂದುವರಿಯುತ್ತೆ ಸರ್ ಇದು? ಇಲ್ಲ ಸರ್, ಇದು ಬೇಗ ಪ್ರೋಸೆಸ್ ಮುಗೀತತೆ. ಆಮೇಲೆ ಈಗ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿ ಏನು ಮಾಡ್ಬೋದು ಏನು ಅಂತ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಾವು ನೋಡ್ಕೊಂತೀವಿ ಸರ್. ನಮ್ಮ ಹಿರಿಯ ಅಧಿಕಾರಿ ಸಚಿವರ ಜೊತೆ ಚರ್ಚೆ ಮಾಡ್ತೀವಿ, ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀವಿ ಸರ್. ಸರ್, ಸಿಕ್ಕಂತಹ ನಿಧಿಯಲ್ಲಿ 1/5 ಭಾಗ ಆ ಕುಟುಂಬಕ್ಕೆ ಕೊಡುವುದಾದರೆ ಅದನ್ನು ಯಾವ ರೂಪದಲ್ಲಿ ಕೊಡ್ತೀರಾ? ಅಂದರೆ ಬಂಗಾರದ ರೂಪದಲ್ಲಿ ಕೊಡ್ತೀರಾ ಅಥವಾ ನಗದು ರೂಪದಲ್ಲಿ ಕೊಡ್ತೀರಾ? ಯಾವ ರೂಪದಲ್ಲಿ ಕೊಡ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಅದು ನಗದು ರೂಪ ಅಂತ ಇದೆ. ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡ್ತೀವಿ. ಖಂಡಿತ ಅದ್ರ ಬಗ್ಗೆ ಅವ್ರಿಗೆ ಏನು ಕೊಡೋದಿದೆಯೋ ಅದು ಖಂಡಿತ ಕೊಡ್ತಾರೆ ಸರ್, ಖಂಡಿತ ಸರ್. ಸರ್, ಈಗ ಅಂದಾಜು ಈಗ 470 ಗ್ರಾಮ್ ಚಿನ್ನ, ಅದರ ಮೌಲ್ಯವನ್ನು ನೋಡಿದಾಗ ಅದರ ಎಷ್ಟು ಹಣವನ್ನು ಈಗ ಆ ಕುಟುಂಬಕ್ಕೆ ಕೊಡ್ತೀರಿ ಸರ್? ಸರ್, ಅದೇ ಸರ್, ಈಗ ನಿಗದಿ ಮಾಡ್ಬೇಕು ಸರ್. ಅದು ವರದಿ ಆದ ಮೇಲೆ ಜಿಲ್ಲಾಧಿಕಾರಿಗಳು ನಿಗದಿ ಮಾಡ್ತಾರೆ ಸರ್. ಅದು ನಮ್ಮ ಹಂತದಲ್ಲಿಲ್ಲ, ನಿಗದಿ ಮಾಡ್ತಾರೆ. ನಾವು ನಮ್ಮ ಮೇಲಧಿಕಾರಿ ಸಚಿವರ ಗಮನಕ್ಕೂ ಸಹ ತರ್ತೀವಿ ಸರ್ ಇದನ್ನು. ಇದು ಪುರಾತತ್ವ ಇಲಾಖೆ, ವಸ್ತು ಸಂಗ್ರಹಾಲಯ ಹಾಗೂ ಪರಂಪರೆಯ ಇಲಾಖೆಯ ನಿರ್ದೇಶಕರು ಹೇಳುವಂಥದ್ದು 1/5 ಭಾಗ ಆ ಕುಟುಂಬಕ್ಕೆ ಸಲ್ಲುತ್ತೆ ಸಂಪತ್ತು ಅನ್ನುವಂಥದ್ದು. ಜೊತೆಗೆ ಅವರಿಗೆ ಯಾವುದೇ ಥರನಾದಂತಹ ತೊಂದರೆಯನ್ನು ಮಾಡಲ್ಲ. ಇದು ಕುಟುಂಬದ ಸ್ವತ್ತಲ್ಲ, ಇದು ನಿಧಿ ಅನ್ನುವಂತಹ ನಿಖರ ಮಾಹಿತಿಯನ್ನು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.